ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸತ್ಯವನ್ನ ಸ್ವಲ್ಪ ಕಾಲ ಕತ್ಲಲ್ಲಿ ಮುಚ್ಚಿಡಬಹುದು, ಆದ್ರೆ ಶಾಶ್ವತವಾಗಿ ಅದು ಸಮಾಧಿಯಾಗಲು ಸಾಧ್ಯವಿಲ್ಲ. ನೂರಾರು ವರ್ಷಗಳ ಕಾಲ ಮಣ್ಣಿನಡಿಯಲ್ಲಿ, ವಿವಾದಗಳ ಸುಳಿಯಲ್ಲಿ ಮತ್ತು ರಾಜಕೀಯ ತುಷ್ಟೀಕರಣದ ಕರಾಳ ನೆರಳಿನಲ್ಲಿ ಬಂದಿಯಾಗಿದ್ದಂತಹ ಭಾರಿ ದೊಡ್ಡ ಸತ್ಯವೊಂದು ಇದೀಗ ನ್ಯಾಯಾಲಯದ ಅಂಗಳದಲ್ಲಿ ಅಕ್ಷರಶಃ ಸಿಡಿಲಿನಂತೆ ಸ್ಫೋಟಗೊಂಡಿದೆ. ಹೌದು, ಅಯೋಧ್ಯೆ ರಾಮ ಮಂದಿರ ವಿವಾದ ಸುಖಾಂತ್ಯ ಕಂಡ ಬೆನ್ನಲ್ಲೇ ಈಗ ಮಧ್ಯಪ್ರದೇಶದಿಂದ ಇಡೀ ಹಿಂದೂ ಸಮಾಜವೇ ಹೆಮ್ಮೆ ಪಡುವಂತಹ, ಕುಣಿದು ಕುಪ್ಪಳಿಸುವಂತಹ ಮತ್ತೊಂದು ಅತಿ ದೊಡ್ಡ ಐತಿಹಾಸಿಕ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. ದಶಕಗಳ ಕಾಲದಿಂದ ಇದು ಕಮಾಲ್ ಮೌಲಾ ಮಸೀದಿ ಅಂತ ವಾದಿಸಿಕೊಂಡು ಬರಲಾಗ್ತಾ ಇದ್ದಂತಹ ಈ ವಿವಾದಿತ ಜಾಗ ಬೇರಾವ ಮಸೀದಿಯೂ ಕೂಡ ಅಲ್ಲ, ಅದು ಜ್ಞಾನದ ದೇವತೆ ವಾಗ್ದೇವಿ ಸರಸ್ವತಿಯ ಭೋಜಶಾಲಾ ದೇವಾಲಯ ಅಂತ ಮಧ್ಯಪ್ರದೇಶದ ಹೈಕೋರ್ಟ್ ಖಡಕ್ ಆಗಿ ಅಧಿಕೃತವಾಗಿ ತೀರ್ಪನ್ನು ನೀಡಿದೆ. ಅಷ್ಟಕ್ಕೂ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಈ ಭೋಜಶಾಲಾ ಎಂದರೆ ಏನು? ಅಲ್ಲಿ ಸರಸ್ವತಿ ದೇವಿಯ ಆರಾಧನೆ ನಡೀತಾ ಇತ್ತ. ಭಾರತೀಯ ಪುರಾತತ್ವ ಇಲಾಖೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಆ 2000 ಪುಟಗಳ ಸೀಕ್ರೆಟ್ ವರದಿಯಲ್ಲಿ ಸಿಕ್ಕಂತಹ ಬೆಚ್ಚಿ ಬೀಳಿಸುವ ಸತ್ಯಗಳಾದ್ರೂ ಏನು? ಇಷ್ಟು ದಿನಗಳ ಕಾಲ ಹಿಂದೂಗಳ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ನಮಾಜ್ ಮಾಡಲು ಅವಕಾಶ ಕೊಟ್ಟಿದ್ದಂತಹ ಆ ಕರಾಳ ಆದೇಶದ ಹಿಂದಿನ ಷಡ್ಯಂತ್ರ ಎಂಥದ್ದು? ಹೈಕೋರ್ಟ್ ನ ಈ ಭಾರಿ ದೊಡ್ಡ ತೀರ್ಪು ಹೊರಬೀಳ್ತಾ ಇದ್ದಂತೆಯೇ ಎಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಅವರು ಇದೊಂದು ಮತ್ತೊಂದು ಬಾಬ್ರಿ ಮಸೀದಿ ತೀರ್ಪು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ಯಾಕೆ? ಲಂಡನ್ ಮ್ಯೂಸಿಯಂ ನಲ್ಲಿ ಬಂದಿಯಾಗಿರುವ ನಮ್ಮ ಸರಸ್ವತಿ ದೇವಿಯ ಮೂಲ ವಿಗ್ರಹವನ್ನ ಮತ್ತೆ ಭಾರತಕ್ಕೆ ತರುವ ಆ ಮೆಗಾ ಪ್ಲಾನ್ ಆದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಮಧ್ಯಪ್ರದೇಶದ ಈ ಭೋಜಶಾಲಾ ವಿವಾದದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಇನ್ನೂ ಅನೇಕ ಕಡೆಗಳಲ್ಲಿ ಹಿಂದೂ ದೇವಾಲಯಗಳನ್ನ ನೆಲಸಮ ಮಾಡಿ ಅಲ್ಲಿ ಮಸೀದಿಗಳನ್ನ ಕಟ್ಟಲಾಗಿದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಆ ಎಲ್ಲಾ ಅಕ್ರಮ ಮಸೀದಿಗಳನ್ನ ಧ್ವಂಸ ಮಾಡಿ ಅಲ್ಲಿ ಮತ್ತೆ ಹಿಂದೂಗಳ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮಧ್ಯಪ್ರದೇಶದ ಹೈಕೋರ್ಟ್ ನೀಡಿರುವಂತಹ ಈ ಭಾರಿ ದೊಡ್ಡ ತೀರ್ಪನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಇಂದಿನಿಂದ ಬರೋಬ್ಬರಿ 1000 ವರ್ಷಗಳ ಹಿಂದಕ್ಕೆ, ಅಂದ್ರೆ 11ನೇ ಶತಮಾನದ ಇತಿಹಾಸದ ಪುಟಗಳಿಗೆ ಹೋಗ್ಬೇಕಾಗತ್ತೆ. ಭಾರತ ವರ್ಷವನ್ನ ಆಳಿದಂತಹ ಪರಮವಂಶದ ಅತಿ ದೊಡ್ಡ ಪರಾಕ್ರಮಿ ಮತ್ತು ಮಹಾನ್ ವಿದ್ವಾಂಸ ರಾಜನೇ ರಾಜ ಭೋಜ. ಅವರು ಮಧ್ಯಪ್ರದೇಶದ ಧಾರಾ ನಗರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ರು. ರಾಜಭೋಜ ಅವರು ಕೇವಲ ಕತ್ತಿ ಹಿಡಿದು ಯುದ್ಧ ಮಾಡುವ ರಾಜನಾಗಿರ್ಲಿಲ್ಲ. ಅವರು ಸ್ವತಃ ಅಪ್ಪಟ ಸರಸ್ವತಿ ಭಕ್ತರಾಗಿದ್ರು ಮತ್ತು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪದ ಅತಿ ದೊಡ್ಡ ಪೋಷಕರಾಗಿದ್ರು. ತನ್ನ ರಾಜ್ಯದಲ್ಲಿ ಜ್ಞಾನದ ಬೆಳಕು ಪಸರಿಸಬೇಕು ಎನ್ನುವಂತಹ ಉದ್ದೇಶದಿಂದ ರಾಜಭೋಜ ಅವರು 1034ನೇ ಇಸವಿಯಲ್ಲಿ ಧಾರಾ ನಗರದಲ್ಲಿ ಒಂದು ಬೃಹತ್ ಸಂಸ್ಕೃತ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಈ ವಿದ್ಯಾಕೇಂದ್ರವೇ ಇತಿಹಾಸದಲ್ಲಿ ಭೋಜಶಾಲಾ ಅಂತ ಪ್ರಸಿದ್ಧಿಯಾಯಿತು. ಆ ಭೋಜಶಾಲೆಯ ಮಧ್ಯಭಾಗದಲ್ಲಿ ಸಾಕ್ಷಾತ್ ವಾಗ್ದೇವಿ ಎನಿಸಿಕೊಂಡ ಸರಸ್ವತಿ ದೇವಿಯ ಭವ್ಯವಾದ ಸುಂದರವಾದ ಮಂದಿರವನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿ ನೂರಾರು ಋಷಿಮುನಿಗಳು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಸ್ಕೃತ ಪಾಠ ಕಲಿತಾ ಇದ್ರು, ದೇವಿಗೆ ಪೂಜೆ ಮಾಡ್ತಾ ಇದ್ರು. ಇದು ಹಿಂದೂಗಳ ಪಾಲಿನ ಅಕ್ಷರಶಃ ಒಂದು ಜ್ಞಾನ ದೇಗುಲವಾಗಿತ್ತು. ಸ್ನೇಹಿತರೆ, ಭಾರತದ ಇತಿಹಾಸದ ಕರಾಳ ಪುಟಗಳು ಶುರುವಾಗುವುದೇ ಇಲ್ಲಿಂದ. ನಮ್ಮ ದೇಶದ ಸಂಪತ್ತು ಮತ್ತು ಸಂಸ್ಕೃತಿಯನ್ನ ನೋಡಿದ ವಿದೇಶಿ ಆಕ್ರಮಣಕಾರರು, ಇಸ್ಲಾಮಿಕ್ ದಾಳಿಕೋರರು 13ನೇ ಮತ್ತು 14ನೇ ಶತಮಾನದಲ್ಲಿ ಮಧ್ಯ ಭಾರತದ ಮೇಲೆ ಮುಗಿಬೀಳುತ್ತಾರೆ. ಅಲ್ಲಾಹುದ್ದೀನ್ ಖಿಲ್ಜಿ ಮತ್ತು ದಿಲಾವರ್ ಖಾನ್ ಅಂತಹ ಆಕ್ರಮಣಕಾರರ ಕಣ್ಣು ಈ ಭೋಜಶಾಲೆಯ ಮೇಲೆ ಬಿತ್ತು. ನಮ್ಮ ಸಂಸ್ಕೃತ ಗ್ರಂಥಗಳನ್ನ ಸುಟ್ಟು ಹಾಕಲಾಯಿತು, ಭೋಜಶಾಲೆಯನ್ನ ಛಿದ್ರ ಛಿದ್ರ ಮಾಡಲಾಯಿತು. ಅದೇ ಆಕ್ರಮಣಕಾರರು ಈ ಭವ್ಯವಾದ ಸರಸ್ವತಿ ಮಂದಿರದ ಒಳಗೆ ಒಂದು ದರ್ಗಾ ಮತ್ತು ಮಸೀದಿಯ ರೂಪವನ್ನ ನೀಡಲು ಶುರು ಮಾಡಿದ್ರು. ಕಮಲ್ ಮೌಲಾ ಮಸೀದಿ ಎನ್ನುವ ಹೆಸರಿನಿಂದ ಬದಲಾಗಿ ಹೋಗುತ್ತೆ. ಕಾಲಕ್ರಮೇಣ ಬ್ರಿಟಿಷರ ಆಡಳಿತ ಬಂತು. 1902ರಲ್ಲಿ ಲಾರ್ಡ್ ಕಾರ್ಜನ್ ಕಾಲದಲ್ಲಿ ಭೋಜಶಾಲೆಯಲ್ಲಿದ್ದಂತಹ ವಾಗ್ದೇವಿ ಸರಸ್ವತಿಯ ಈ ಸುಂದರವಾದ ಅತ್ಯಮೂಲ್ಯವಾದಂತಹ ಮೂಲ ಮೂರ್ತಿಯನ್ನ ಕಿತ್ತುಕೊಂಡು ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂಗೆ ಸಾಗಿಸಲಾಯಿತು. ಆ ತಾಯಿ ಸರಸ್ವತಿ ಇಂದು ಕೂಡ ಲಂಡನ್ ಮ್ಯೂಸಿಯಂನ ಗಾಜಿನ ಪೆಟ್ಟಿಗೆಯಲ್ಲಿ ಬಂಧಿಯಾಗಿದ್ದಾಳೆ. ಸ್ವಾತಂತ್ರ್ಯ ಬಂದ ನಂತರವಾದ್ರೂ ಹಿಂದೂಗಳಿಗೆ ನ್ಯಾಯ ಸಿಗಬೇಕಾಗಿತ್ತು. ಆದ್ರೆ ಆಗಿದ್ದೇ ಉಲ್ಟಾ. ಸ್ವಾತಂತ್ರ್ಯ ಭಾರತದಲ್ಲಿ ತುಷ್ಟೀಕರಣದ ರಾಜಕಾರಣ ಯಾವ ಮಟ್ಟಿಗೆ ಇತ್ತು ಅಂತಂದ್ರೆ, ಭೋಜಶಾಲಾ ವಿವಾದವನ್ನ ಕೋರ್ಟ್ ನಿಂದ ಹೊರಗೆ ತೀರಿಸುವ ನೆಪದಲ್ಲಿ 2003ರ ಏಪ್ರಿಲ್ 7ರಂದು ಭಾರತೀಯ ಪುರಾತತ್ವ ಇಲಾಖೆ ಒಂದು ಭಾರಿ ದೊಡ್ಡ ವಿವಾದಾತ್ಮಕ ಆದೇಶವನ್ನು ಹೊರಡಿಸಿತು. ಆ ಆದೇಶದಲ್ಲಿ ಏನಿತ್ತು ಗೊತ್ತಾ? ಪ್ರತಿ ಮಂಗಳವಾರ ಹಿಂದೂಗಳು ಬಂದು ಭೋಜಶಾಲೆಯಲ್ಲಿ ಪೂಜೆ ಮಾಡಬಹುದು, ಆದ್ರೆ ಪ್ರತಿ ಶುಕ್ರವಾರ ಮಧ್ಯಾಹ್ನ 1ರಿಂದ 3 ಗಂಟೆಯವರೆಗೆ ಮುಸಲ್ಮಾನರು ಬಂದು ಅಲ್ಲಿಯೇ ನಮಾಜ್ ಅನ್ನ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ, ಸಾವಿರಾರು ವರ್ಷಗಳಿಂದ ಇದು ನಮ್ಮ ದೇವಾಲಯ, ನಮ್ಮ ಸಂಸ್ಕೃತ ಕೇಂದ್ರ ಎನ್ನುವಂತಹ ಪಕ್ಕಾ ದಾಖಲೆಗಳಿದ್ರು ಕೂಡ ವೋಟ್ ಬ್ಯಾಂಕ್ ಮತ್ತು ಒತ್ತಡಕ್ಕೆ ಮಣಿದಂತಹ ಅಂದಿನ ವ್ಯವಸ್ಥೆ ಹಿಂದೂಗಳ ಮಂದಿರದ ಸಂಕೀರ್ಣದಲ್ಲಿ ನಮಾಜ್ ಮಾಡಲು ಅಧಿಕೃತ ಪರವಾನಗಿಯನ್ನ ಕೊಟ್ಬಿಡ್ತು. ಅಂದಿನಿಂದ ಇಂದಿನವರೆಗೂ ವಸಂತ ಪಂಚಮಿಯಂದು ಶುಕ್ರವಾರ ಬಂದ್ರೆ ಪೂಜೆ ಮತ್ತು ನಮಾಜ್ ನಡುವೆ ಭಾರಿ ದೊಡ್ಡ ಗಲಭೆ, ಉದ್ವಿಗ್ನತೆ ಆ ಧಾರಾ ನಗರದಲ್ಲಿ ಪ್ರತಿ ವರ್ಷ ನಡೀತಾನೆ ಇತ್ತು. ಹೀಗೆ ಅನ್ಯಾಯವನ್ನ ಸಹಿಸಿಕೊಂಡು ಸುಮ್ಮನೆ ಕೂರಲು ಸಾಧ್ಯವಿಲ್ಲ ಅಂತ ನಿರ್ಧರಿಸಿದಂತಹ ಹಿಂದೂ ಪರ ಸಂಘಟನೆಗಳು 2022ರಲ್ಲಿ ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ ಎನ್ನುವಂತಹ ವೇದಿಕೆಯ ಅಡಿಯಲ್ಲಿ ನೇರವಾಗಿ ಮಧ್ಯಪ್ರದೇಶದ ಹೈಕೋರ್ಟ್ ಮೊರೆಯನ್ನು ಹೋಗ್ತಾರೆ. ವಕೀಲರಾದ ವಿಷ್ಣು ಶಂಕರ್ ಜೈನ್
ಮತ್ತು ಅವರ ತಂಡ ನ್ಯಾಯಾಲಯದಲ್ಲಿ ಭಾರಿ ಬಲವಾದ ವಾದಗಳನ್ನು ಮಂಡಿಸುತ್ತಾರೆ. ಸ್ವಾಮಿ, ಅಲ್ಲಿ ನಮಾಜ್ ಮಾಡಲು ಅವಕಾಶ ಕೊಟ್ಟಿರುವ ಎಎಸ್ಐ ಆದೇಶ ಕಂಪ್ಲೀಟ್ ಆಗಿ ಕಾನೂನು ಬಾಹಿರವಾಗಿದೆ. ಅದು ಯಾವುದೇ ಮಸೀದಿಯಲ್ಲ. ಆ ಗೋಡೆಗಳ ಮೇಲಿರುವ ಕೆತ್ತನೆಗಳು, ಅಲ್ಲಿರುವಂತಹ ಕಂಬಗಳು, ಯಂತ್ರಗಳು ಎಲ್ಲವೂ ಕೂಡ ಅದು ರಾಜಭೋಜರ ಸರಸ್ವತಿ ದೇವಾಲಯ ಎನ್ನುವುದನ್ನ ಕೂಗಿ ಕೂಗಿ ಹೇಳ್ತಾ ಇದೆ. ನಮಗೆ ನ್ಯಾಯ ಬೇಕು, ಅಲ್ಲಿ ಪೂರ್ಣ ಪ್ರಮಾಣದ ವೈಜ್ಞಾನಿಕ ಸರ್ವೆ ಆಗ್ಲೇಬೇಕು ಎನ್ನುವ ಆಗ್ರಹಿಸುತ್ತಾರೆ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದ ಮೌಲಾನಾ ಕಮಲುದ್ದೀನ್ ಸೊಸೈಟಿ ಇದನ್ನ ವಿರೋಧಿಸಿತು. ಇದು ಕಮಲ್ ಮೌಲಾ ಮಸೀದಿಯೇ, ಇಲ್ಲಿ ಸರ್ವೆ ಮಾಡಬಾರದು ಅಂತ ತೀವ್ರ ವಾದವನ್ನು ಮಂಡಿಸುತ್ತಾರೆ. ಆದರೆ ಹೈಕೋರ್ಟ್ ಮುಸ್ಲಿಂ ಪಕ್ಷದ ವಾದವನ್ನ ತಳ್ಳಿಹಾಕಿ ಜ್ಞಾನವಾಪಿ ಮಸೀದಿ ಮಾದರಿಯಲ್ಲಿಯೇ ವೈಜ್ಞಾನಿಕ ಸರ್ವೆ ಮಾಡಲು 2024 ಮಾರ್ಚ್ ನಲ್ಲಿ ಆದೇಶವನ್ನ ನೀಡಿಯೇ ಬಿಡಿತು. ನ್ಯಾಯಾಲಯದ ಆದೇಶದಂತೆ ಫೀಲ್ಡ್ಗೆ ಇಳಿದಂತಹ ಎಎಸ್ಐ ಅಧಿಕಾರಿಗಳು ಬರೋಬ್ಬರಿ 98 ದಿನಗಳ ಕಾಲ ಆ ಇಡೀ ಭೋಜಶಾಲಾ ಕಾಂಪ್ಲೆಕ್ಸ್ ನಲ್ಲಿ ಇಂಚಿಂಚು ಸರ್ವೆಯನ್ನ ಮಾಡ್ತಾರೆ. ಜಿಪಿಆರ್ ಕಾರ್ಬನ್ ಡೇಟಿಂಗ್ ನಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಅಗೆದು ತೆಗೆದಾಗ ಸಿಕ್ಕ ಸತ್ಯ ಎಂಥದ್ದು ಗೊತ್ತಾ? ಎಎಸ್ಐ ಅಧಿಕಾರಿಗಳು ಹೈಕೋರ್ಟ್ಗೆ ಸಲ್ಲಿಸಿದ 2000 ಪುಟಗಳ ಬೃಹತ್ ವರದಿಯಲ್ಲಿ ಅಲ್ಲಿ ಸಿಕ್ಕ ಒಂದೊಂದು ಸಾಕ್ಷ್ಯಗಳು ಕೂಡ ಇಡೀ ದೇಶದ ರೋಮವನ್ನು ನಿಲ್ಲುವಂತೆ ಮಾಡಿದ್ವು. ಹಾಗಾದ್ರಲ್ಲಿ ಯಾವೆಲ್ಲ ಸಾಕ್ಷ್ಯಗಳು ಸಿಕ್ತು ಅಂತ ನೋಡೋದಾದ್ರೆ, ಅಲ್ಲಿನ ಕಂಬಗಳ ಮೇಲೆ ಮತ್ತು ಗೋಡೆಗಳ ಮೇಲೆ ಭಗವಾನ್ ಶಿವ, ಗಣೇಶ, ಬ್ರಹ್ಮ, ನರಸಿಂಹ ಮತ್ತು ಭೈರವ ದೇವರ ವಿಗ್ರಹಗಳ ಕೆತ್ತನೆಗಳು ಪತ್ತೆಯಾಗಿವೆ. ಸಂಸ್ಕೃತದಲ್ಲಿ ಮತ್ತು ಪ್ರಾಕೃತಿಕ ಭಾಷೆಯಲ್ಲಿ ಬರೆದಿರುವಂತಹ ಅದೆಷ್ಟೋ ಪುರಾತನ ಶಾಸನಗಳು ಸಿಕ್ಕಿದ್ವೆ. ಆ ಕಟ್ಟಡಗಳನ್ನ ಕಟ್ಟಲು ಬಳಸಿದ್ದ ಕಲ್ಲುಗಳು ಮತ್ತು ಶೈಲಿ ಪಕ್ಕಾ 11ನೇ ಶತಮಾನದ ಪರಮಾರ ವಂಶದ ವಾಸ್ತುಶಿಲ್ಪಕ್ಕೆ 100% ಮ್ಯಾಚ್ ಆಗ್ತಾ ಇತ್ತು. ಮಸೀದಿ ಎನ್ನಲಾದ ಜಾಗದಲ್ಲಿ ಹಿಂದೂ ದೇವಾಲಯವನ್ನ ಒಡೆದು ಅದರ ಕಲ್ಲುಗಳನ್ನೇ ಬಳಸಿ, ಆ ಕಂಬವನ್ನೇ ಬಳಸಿ ಹೊಸದಾಗಿ ಗೋಡೆ ಕಟ್ಟುವಂತಹ ಕರಾಳ ಸತ್ಯವನ್ನ ಎಎಸ್ಐ ತನ್ನ ವರದಿಯಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿತು. ಎಎಸ್ಐ 2000 ಪುಟಗಳ ಪಕ್ಕಾ ವೈಜ್ಞಾನಿಕ ಸಾಕ್ಷ್ಯಗಳನ್ನ ನೋಡಿದಂತಹ ಮಧ್ಯಪ್ರದೇಶದ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತಹ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿಯವರಿದ್ದಂತಹ ದ್ವಿಸದಸ್ಯ ಪೀಠ ಇದೀಗ ಇಡೀ ದೇಶವೇ ನಿಬ್ಬೆರಗಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿದ್ದಾರೆ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಜಾಗದ ಸಂಪೂರ್ಣ ಸಾಹಿತ್ಯಕ, ಐತಿಹಾಸಿಕ ಮತ್ತು ಪುರಾತತ್ವ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಿದ್ದೀವಿ. ಇದು ರಾಜಭೋಜದ ಕಾಲದ ಸಂಸ್ಕೃತ ಕಲಿಕಾ ಕೇಂದ್ರ ಎನ್ನುವುದು ಸಾಬೀತಾಗಿದೆ. ಇಲ್ಲಿ ಹಿಂದೂಗಳ ಪೂಜೆಯ ಪರಂಪರೆ ಎಂದಿಗೂ ಕೂಡ ನಿಂತಿಲ್ಲ. ಹೀಗಾಗಿ ಈ ವಿವಾದಿತ ಸ್ಥಳದ ಧಾರ್ಮಿಕ ಸ್ವರೂಪವು ಭೋಜಶಾಲಾ ಆಗಿದ್ದು ಅದು ಕೇವಲ ವಾಗ್ದೇವಿ ಸರಸ್ವತಿಯ ದೇವಾಲಯವಾಗಿದೆ. ಆ 2003ರ ಎಎಸ್ಐ ಆದೇಶವನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಿರುವಂತಹ ಹೈಕೋರ್ಟ್ ಇನ್ಮುಂದೆ ಅಲ್ಲಿ ಮುಸ್ಲಿಮರಿಗೆ ನಮಾಜ್ ಮಾಡಲು ಯಾವುದೇ ಅವಕಾಶವಿಲ್ಲ. ಈ ಇಡೀ ಭೋಜಶಾಲೆಯು ಕೇವಲ ಹಿಂದೂಗಳ ಮಂದಿರ ಅಂತ ಡೈರೆಕ್ಟ್ ಆಗಿ ಘೋಷಣೆ ಮಾಡಿದೆ. ಇಲ್ಲಿ ನೀವು ಗಮನಿಸಬೇಕಾಗಿರೋ ಮತ್ತೊಂದು ಪ್ರಮುಖ ಅಂಶವೇನೆಂದ್ರೆ, ಹೈಕೋರ್ಟ್ ಕೇವಲ ತೀರ್ಪು ಕೊಟ್ಟು ಸುಮ್ಮನಾಗಿಲ್ಲ, ಬದಲಾಗಿ ಮಸೀದಿಯ ವಿಚಾರದಲ್ಲಿಯೂ ಕೂಡ ಒಂದು ಸ್ಪಷ್ಟವಾದ ಡೈರೆಕ್ಷನ್ ಅನ್ನು ಕೊಟ್ಟಿದೆ. ಒಂದು ದೇವಾಲಯದ ಆವರಣದಲ್ಲಿ ಮಸೀದಿ ಇರಲು ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ನಮಾಜ್ ಮಾಡ್ತಾ ಇದ್ದ ಮುಸ್ಲಿಂ ಸಮುದಾಯದವರು ಅಥವಾ ವಕ್ಫ್ ಬೋರ್ಡ್ ತಮ್ಮ ಮಸೀದಿ ನಿರ್ಮಾಣಕ್ಕಾಗಿ ಪ್ರತ್ಯೇಕವಾಗಿ ಪರ್ಯಾಯ ಭೂಮಿಯನ್ನ ಕೇಳಿಕೊಂಡು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬಹುದು. ಸರ್ಕಾರ ಅವರಿಗೆ ಬೇರೆ ಕಡೆ ಜಾಗ ನೀಡುವ ಬಗ್ಗೆ ಪರಿಶೀಲನೆ ನಡೆಯಬೇಕು ಅಂತ ನ್ಯಾಯಾಲಯ ಸಲಹೆಯನ್ನು ಕೊಟ್ಟಿದೆ. ಅಂದ್ರೆ ಅಯೋಧ್ಯ ರಾಮ ಮಂದಿರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ಬಾಬ್ರಿ ಮಸೀದಿಗೆ ಬೇರೆ ಕಡೆ 5 ಎಕರೆ ಜಾಗವನ್ನು ಕೊಟ್ಟಿತು, ಅದೇ ಮಾದರಿಯನ್ನ ಈಗ ಮಧ್ಯಪ್ರದೇಶದ ಹೈಕೋರ್ಟ್ ಕೂಡ ಪಾಲನೆ ಮಾಡಿದೆ. ಇನ್ಮುಂದೆ ಭೋಜಶಾಲೆಯ ಸಂಪೂರ್ಣ ಆಡಳಿತವನ್ನ ಕೇಂದ್ರ ಸರ್ಕಾರ ಮತ್ತು ಎಎಸ್ಐ ನೋಡಿಕೊಳ್ಬೇಕು. ಭದ್ರತೆಗಾಗಿ ಅಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅಂತ ಆದೇಶಿಸಿದೆ. ಇನ್ನು ಹೈಕೋರ್ಟ್ ನ ಈ ಭಾರಿ ದೊಡ್ಡ ತೀರ್ಪು ಹೊರಬೀಳ್ತಾ ಇದ್ದಂತೆಯೇ ಎಐಎಂಐಎಂ ನಾಯಕ ಅಸದುದ್ದೀನ್ ಓವೈಸಿ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತಹ ಓವೈಸಿ, ಮಧ್ಯಪ್ರದೇಶದ ಹೈಕೋರ್ಟ್ ನ ಈ ತೀರ್ಪು ನನಗೆ ನೇರವಾಗಿ ಬಾಬ್ರಿ ಮಸೀದಿಯ ತೀರ್ಪನ್ನೇ ನೆನಪಿಸ್ತಾ ಇದೆ. ನ್ಯಾಯಾಲಯಗಳು ಸಾಕ್ಷಿಗಳಿಗಿಂತ ಹೆಚ್ಚಾಗಿ ಆಸ್ಥೆ ಮತ್ತು ನಂಬಿಕೆಗಳ ಆಧಾರದ ಮೇಲೆ ತೀರ್ಪನ್ನು ಕೊಡ್ತಾ ಇದ್ದಾವೆ. 1991ರ ಪೂಜಾ ಸ್ಥಳದ ಕಾಯ್ದೆಯನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ನಾವು ಈ ತೀರ್ಪನ್ನ ಒಪ್ಪೋದಿಲ್ಲ ಅಂತ ಗುಡುಗಿದ್ದಾರೆ. ಓವೈಸಿ ಅವರ ಜೊತೆಗೆ ಭೋಜಶಾಲೆಯ ಮುಸ್ಲಿಂ ಅರ್ಜಿದಾರನಾದಂತಹ ಧಾರ್ ಶಹಾರ್ ಕಾಜಿಬಕರ್ ಸಾದಿಕ್ ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದು, ಹೈಕೋರ್ಟ್ ತೀರ್ಪನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಈ ವಿವಾದ ಫೈನಲ್ ಬ್ಯಾಟಲ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನ ಅಂಗಳದಲ್ಲಿ ಇರೋದಂತೂ ಗ್ಯಾರಂಟಿ. ಇನ್ನು ಸ್ನೇಹಿತರೆ, ಈ ತೀರ್ಪಿನ ಅತಿ ದೊಡ್ಡ ಹೈಲೈಟ್ ಅಂದ್ರೆ ತಾಯಿ ಸರಸ್ವತಿಯ ಮೂಲ ವಿಗ್ರಹದ ಬಗ್ಗೆ ಹೈಕೋರ್ಟ್ ಕೊಟ್ಟಿರುವಂತಹ ಮಾಸ್ಟರ್ ಸಲಹೆ. ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ರಾಜಭೋಜನ ಕಾಲದ ಆ ಭವ್ಯವಾದ ವಾಗ್ದೇವಿ ಸರಸ್ವತಿಯ ಮೂಲ ವಿಗ್ರಹ ಈಗ ಲಂಡನ್ ನ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿದೆ. ಕೇಂದ್ರ ಸರ್ಕಾರವು ಬ್ರಿಟಿಷ್ ಸರ್ಕಾರದೊಂದಿಗೆ ಮಾತನಾಡಿ ಆ ಐತಿಹಾಸಿಕ ಮೂರ್ತಿಯನ್ನ ಮತ್ತೆ ಭಾರತಕ್ಕೆ ಇದೇ ಭೋಜಶಾಲೆಗೆ ಮರಳಿ ತರುವಂತಹ ಬಗ್ಗೆ ಗಂಭೀರವಾಗಿ ಪ್ರಯತ್ನಿಸಬೇಕು ಅಂತ ಸೂಚನೆಯನ್ನು ನೀಡಿದೆ. ಒಂದ್ ವೇಳೆ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ವಿಗ್ರಹವನ್ನ ಲಂಡನ್ ನಿಂದ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾದರೆ ಅದು ಇಡೀ ಹಿಂದೂ ಸಮಾಜಕ್ಕೆ ಭಾರತದ ಸಾಂಸ್ಕೃತಿಕ ಮರುಹುಟ್ಟಿಗೆ ಸಿಗುವಂತಹ ಅತಿ ದೊಡ್ಡ ವರ್ಣಿಸಲಾಗದ ವಿಜಯವಾಗುತ್ತೆ. ದಶಕಗಳ ಕಾಲದ ಈ ನೋವಿಗೆ 1000 ವರ್ಷಗಳ ಗುಲಾಮಗಿರಿಗೆ ಸಂಪೂರ್ಣವಾಗಿ ಮುಕ್ತಿ ಸಿಕ್ಕಂತಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇತಿಹಾಸದಲ್ಲಿ ನಡೆದಂತಹ ಅನ್ಯಾಯಗಳನ್ನ ಸರಿಪಡಿಸಲು ಕಾಲ ಯಾವತ್ತಿಗೂ ಒಂದು ಅವಕಾಶವನ್ನು ಕೊಡುತ್ತೆ. ಸಾವಿರಾರು ವರ್ಷಗಳ ಕಾಲ ಕತ್ತಲಲ್ಲಿ ಅಡಗಿದ್ದಂತಹ ಕಂಬಗಳ ಕೆತ್ತನೆಗಳಲ್ಲಿ, ಶಾಸನಗಳಲ್ಲಿ ಮೂಕ ವೇದನೆ ಅನುಭವಿಸ್ತಾ ಇದ್ದಂತಹ ಆ ಸರಸ್ವತಿ ಮಂದಿರದ ಸತ್ಯಕ್ಕೆ ಇನ್ನು ನ್ಯಾಯಾಲಯದ ರೂಪದಲ್ಲಿ ಕಂಪ್ಲೀಟ್ ನ್ಯಾಯ ಸಿಕ್ಕಿದೆ. ಭೋಜಶಾಲೆಯನ್ನ ಮಸೀದಿಯಲ್ಲ, ಅದು ನಮ್ಮ ಸರಸ್ವತಿ ದೇವಾಲಯ ಅಂತ ಘೋಷಿಸಿರುವಂತಹ ಹೈಕೋರ್ಟ್ ನ ಈ ತೀರ್ಪು ಇಡೀ ಪ್ರಜಾಪ್ರಭುತ್ವದ ಸತ್ಯದ ಮತ್ತು ವೈಜ್ಞಾನಿಕ ಸರ್ವೆಯ ಅತಿ ದೊಡ್ಡ ವಿಜಯವಾಗಿದೆ. ಲಂಡನ್ ನಲ್ಲಿರುವಂತಹ ತಾಯಿ ವಾಗ್ದೇವಿಯ ವಿಗ್ರಹ
ಆದಷ್ಟು ಬೇಗ ನಮ್ಮ ಭಾರತದ ನೆಲಕ್ಕೆ ಭೋಜಶಾಲೆಗೆ ಬಂದು ನೆಲೆಸಲಿ ಎನ್ನುವುದೇ ಇಡೀ 140 ಕೋಟಿ ಭಾರತೀಯರ ಹಾರೈಕೆ. ಸೊ ನಿಮ್ಗೇನ್ ಅನ್ಸುತ್ತೆ? ಈ ಹೈಕೋರ್ಟ್ ನಿಂದ ಬಂದಿರುವಂತಹ ಈ ಭಾರಿ ದೊಡ್ಡ ತೀರ್ಪು ನೂರಾರು ವರ್ಷಗಳಿಂದ ನಡೆದಿದ್ದಂತಹ ಐತಿಹಾಸಿಕ ಅನ್ಯಾಯಕ್ಕೆ ಸಿಕ್ಕ ಅತಿ ದೊಡ್ಡ ಜಯ ಅಂತ ನಿಮ್ಗನ್ಸುತ್ತಾ? ಹಿಂದೂ ದೇವಾಲಯದ ಆವರಣದಲ್ಲಿ ನಮಾಜ್ ಮಾಡಲು ಅವಕಾಶ ಕೊಟ್ಟಿದ್ದ 2003ರ ಆ ವಿವಾದಾತ್ಮಕ ಆದೇಶವನ್ನು ರದ್ದು ಮಾಡಿದ್ದು 100% ಸರಿ ಅಂತ ನಿಮ್ಗನ್ಸುತ್ತಾ? ಈ ಬಗ್ಗೆ ನಿಮ್ಮ ಅತ್ಯಂತ ಪ್ರಮುಖವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಗೌರವವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗೃತಿ ಮೂಡಿಸುವಂತಹ ಮತ್ತಷ್ಟು ಸ್ಫೋಟಕ ರಿಪೋರ್ಟ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.